ದೆಹಲಿ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ವಿದ್ಯಾಗಿರಿ ಯುವಕ ಸಾಯಿ ಕೃಷ್ಣನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಯಿ ಕೃಷ್ಣ ಜಗಲಿಯನ್ನ ದೆಹಲಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಪ್ರಕರಣದ ರೂವಾರಿ ಮನೋರಂಜನ್ ಸಂಪರ್ಕದಲ್ಲಿದ್ದ ಇವನು. ಮಾಜಿ ಡಿವೈಎಸ್ಪಿ ಮಗ, ಅಂದರೆ ನಿವೃತ್ತ ಡಿವೈಎಸ್ಪಿ ಮಗ ಇವನು. ಫೋನ್ ಕರೆ ಆಧರಿಸಿ ನಿನ್ನೆ ರಾತ್ರಿ ಸಾಯಿ ಕೃಷ್ಣನನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೆಲ್ಲಿಯಿಂದ ಬಂದಿದ್ದರು. ಇತ್ತ ಬೆಳಗ್ಗೆಯಿಂದಲೂ ಕೂಡ ಸಾಯಿ ಕೃಷ್ಣ ನಿವಾಸದಲ್ಲಿ ಮೌನವೇ ಇದೆ. ಯಾಕಂದರೆ ಅವರ ಸಹೋದರಿ ಹೇಳ್ತಾ ಇದ್ರು, ನನ್ನ ತಮ್ಮ ಯಾವುದೇ ತಪ್ಪು ಮಾಡಿಲ್ಲ, ರೂಮೇಟ್ ಆಗಿದ್ರು. ಓಕೆ, ಮನೋರಂಜನ್ 2008ರಲ್ಲಿ ಅವನು ಇಲ್ಲಿ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದ, ಅಂದರೆ ಇಂಜಿನಿಯರಿಂಗ್ ಓದ್ತಾ ಇದ್ದ. ಇವನು ಸಾಯಿ ಕೃಷ್ಣ ಕೂಡ ಅವನ ಕ್ಲಾಸ್ಮೇಟ್ ಆಗಿದ್ದ ಮತ್ತು ರೂಮೇಟ್ ಕೂಡ ಆಗಿದ್ದಂತೆ 2008ರಲ್ಲಿ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸಂಬಂಧಗಳು ಇರಲಿಲ್ಲ. ಅವನೇನೋ ಡ್ರಾಪ್ ಮಾಡಿದಂತೆ ಮನೋರಂಜನು. ಇಷ್ಟು ಮಾಹಿತಿ ಅವ್ರ ಕುಟುಂಬಸ್ಥರಿಗೆ ಗೊತ್ತಿದೆ. ಹಾಗಾಗಿ ಸಾಯಿ ಕೃಷ್ಣ ಈಗ ಯಾವುದೋ ಒಂದು ಆ್ಯಪ್ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡ್ತಾ ಇದ್ದ. ಬಟ್ ಈಗ ನಿರಂತರವಾಗಿ ಟಚ್ಚಲ್ಲಿದ್ದ ಈ ಒಂದು ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೂ ಈ ಸಾಯಿ ಕೃಷ್ಣನಿಗೂ ಏನಾದರೂ ಸಂಬಂಧ ಇದೆಯಾ? ಈಗ ಅವರು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಕಾಂಟ್ಯಾಕ್ಟ್ ಇರಲಿಲ್ವಾ? ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ಬಟ್ ಪೋಷಕರಿಗೆ ಆತಂಕ ಸಹಜವಾಗಿದ್ದೇ ಇದೆ. ಯಾಕಂದರೆ ಈಗ ಡೆಲ್ಲಿ ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ ವಿಚಾರಣೆಗೋಸ್ಕರ. ಈಗ ಅಲ್ಲಿ ಮನೋರಂಜನ್ನು ಮತ್ತು ಸಾಯಿ ಕೃಷ್ಣ ಮುಖಾಮುಖಿಯಾಗಿ ತನಿಖೆಯನ್ನು ಮಾಡಲಿದ್ದಾರೆ. ಯಾಕಂದರೆ ಡೈರಿಯಲ್ಲಿ ಮನೋರಂಜನ್ ಸಾಯಿ ಕೃಷ್ಣನ ಹೆಸರನ್ನು ಬರೆದಿದ್ದ. ಬಟ್ ಈತನೂ ಕೂಡ ಅದೇ ರೀತಿಯಾದಂಥ ಮನಸ್ಥಿತಿ ಹೊಂದಿದ್ನ. ಆ ಗ್ರೂಪಲ್ಲಿ ಏನಾದರೂ ಇವನು ಸೇರಿಕೊಂಡಿದ್ನ ಅಥವಾ ಇವನ ಪಾಡಿಗೆ ಇವನು ಕೆಲಸ ಮಾಡ್ಕೊಂಡಿದ್ನ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ತನಿಖೆ ಆದಮೇಲೆ. ಬಾಗಲಕೋಟೆಯ ವಿದ್ಯಾಗಿರಿ ಅನ್ನುವಂತಹ, ಅಂದರೆ ವಿದ್ಯಾಗಿರಿಯ ಬಡಾವಣೆ ಇದೆ, ಅಲ್ಲಿ ಮಾಜಿ ಅಂದರೆ ನಿವೃತ್ತ DYSP ಅವರು ವಾಸ ಮಾಡ್ತಿದ್ದಾರೆ. ಅವ್ರ ಮಗ ಇವನು ಸಾಯಿ ಕೃಷ್ಣ ಅಂಥೇಳಿ. ಮನೋರಂಜನ್ ಅವರ ಸಂಪರ್ಕದಲ್ಲಿ ಈ ಸಾಯಿ ಕೃಷ್ಣ ಇದ್ದರು. ಫೋನ್ ಕರೆಯನ್ನು ಆಧರಿಸಿ ನಿನ್ನೆ ರಾತ್ರಿ ಸಾಯಿ ಕೃಷ್ಣ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂದರೆ ಮನೋರಂಜನ್ ಸಾಯಿ ಕೃಷ್ಣನಿಗೆ ಕರೆ ಮಾಡ್ತಾ ಇದ್ದ ಅವಾಗವಾಗ. ಕೇವಲ ಫ್ರೆಂಡ್ಶಿಪ್ ಇತ್ತಾ ಅಥವಾ ಬೇರೆ ಏನಾದರೂ ಲಿಂಕ್ ಇತ್ತಾ? ಈ ಘಟನೆಗೂ ಅಥವಾ ಸಾಯಿ ಕೃಷ್ಣನಿಗೂ ಏನಾದರೂ ಸಂಬಂಧ ಇರಬಹುದಾ? ಮನೋರಂಜನ್ ಏನಾದರೂ ಹೇಳಿದ್ನಾ? ಯಾವ ವಿಚಾರವನ್ನು ಶೇರ್ ಮಾಡ್ಕೊಳ್ತಿದ್ದ? ಈ ಸಂಸತ್ ಮೇಲಿನ ದಾಳಿಯ ಪ್ಲ್ಯಾನನ್ನು ಸಾಯಿ ಕೃಷ್ಣನಿಗೆ ಏನಾದರೂ ತಿಳಿಸಿದ್ನಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇಂಜಿನಿಯರಿಂಗ್ನಲ್ಲಿ ಇಬ್ಬರೂ ಕೂಡ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದರು, ಕಂಪ್ಯೂಟರ್ ಸೈನ್ಸ್. ಮಾತಾಡಲಿಕ್ಕೆ ಸಾಯಿ ಕೃಷ್ಣ ಅವರ ತಂದೆ ವಿಠಲ್ ಜಗಲಿಯವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಸಾಯಿ ಕೃಷ್ಣ ಅವ್ರನ್ನ ದೆಹಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸರ್. ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಸರ್? ವಿಚಾರಣೆ ಮಾಡ್ತೀವಿ ಅಂತ ಬರ್ಕೊಟ್ಟು ಕರ್ಕೊಂಡು ಹೋಗ್ಯಾರೆ. ಕ್ರೈಮ್ ನಂಬರ್ 142/23 ಅಂತೆ, 146/23. ಹಾಂ ಸರ್, ಅದರಲ್ಲಿ ವಿಚಾರಣೆ ಒಳಪಡಿಸೋದೈತಿ, ಕರ್ಕೊಂಡು ಹೋಗ್ಯಾರೆ ಬರ್ಕೊಟ್ಟ. ಸರ್, ಈಗ ಮನೋರಂಜನ್ಗೂ ಹೌದು ಸಾಯಿ ಕೃಷ್ಣ ಅವ್ರಿಗೆ ಮತ್ತು ಮನೋರಂಜನ್ಗೆ ಹೇಗೆ ಪರಿಚಯ ಸರ್? ಅವನು 2009 BE ಫಸ್ಟ್ ಇಯರ್ ನಿಂದ ಇವ್ರ ಕ್ಲಾಸ್ಮೇಟ್, 3 ವರ್ಷ ತನ ರೂಮ್ಮೇಟ್. ಹಾಂ ಸರ್. ಆಮೇಲೆ ಅವನು ಫೇಲ್ ಆಗಿ ಡ್ರಾಪ್ ಔಟ್ ಆಗಿ ಡಿಸ್ಕಂಟಿನ್ಯೂ ಮಾಡಿ ಹೋದಂತ. ಅವನು 3rd ಇಯರ್ ಕ್ಲಿಯರ್ ಆಗ್ಲಿಕ್ಕೆ. ಹಾಂ ಸರ್. ಮುಂದೆ ನಮ್ಮ ಮಗ BE ಮಾಡಿ ಒಂದ್ 2-3 ವರ್ಷ ಅಲ್ಲಿ ಡೆಲ್ಲಿ ಒಳಗಿದ್ದ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ಹೈದ್ರಾಬಾದ್ನಾಗಿದ್ದ. ಮುಂದೆ ವಾಪಸ್ ಬಂದು ಕಂಪ್ನಿ ಜಾಯ್ನ್ ಆದವ. ಪಾಸ್ ಆಗಲಿ ಮುಂದೆ ಅವನಿಗೆ ಟಚ್ ಅಂದ್ರೆ ಇನ್ನೂ 6 ತಿಂಗಳಿಗೊಮ್ಮೆ 5 ತಿಂಗಳು ಫೋನ್ ಮಾಡ್ತಿದ್ನಂತ. ಹ್ಞೂ ಸರ್. ಅಷ್ಟೇ. ಮತ್ತೆ ಅವ್ನು 3 ವರ್ಷ ಕ್ಲಾಸ್ಮೇಟ್ ರೂಮ್ಮೇಟ್ ಅಂತೇಳಿ. ಮುಂದೆ ಏನಿಲ್ಲ, ಇವರು ಎಲ್ಲ ಯಾರ್ಯಾರು ಕಾಲ್ ರಿಜಿಸ್ಟರ್ ತರ್ಸಾರ, ಯಾರ ಜೋಡಿ ಮಾತಾಡಿ ಅಂತ. ಅದ್ರಾಗ ಇವನು ಒಬ್ಬ ಅದಾನ. ಕರೆಕ್ಟ್. ಇನ್ನೂ ಒಂದ್ 5-6 ಮಂದಿ ಹೆಚ್ಚಿನ ವಿಚಾರಣೆ ಅವ್ನು ಮುಖಾಮುಖಿ ಮಾಡೋದೈತೆ. ಅವ್ನು ಕಸ್ಟಡಿ, ಪೊಲೀಸ್ ಕಸ್ಟಡಿಯಾಗ ಅದಾನ. ನಾಳೆ ಮುಗಿತದ. ಹೌದು. ಎಲ್ಲಾ ಕಡೆ ಕರ್ಕೊಂಡು ಹೋಗಕ್ ಆಗೋದಲ್ಲ ಅವನ ವಿಚಾರಣೆಗೆ. ನೀವೆಲ್ಲ ಬಂದ್ಬಿಡ್ರಿ ಕರ್ಕೊಂಡು ಕಳ್ಸ್ಯಾರ ಅವ್ರನ್ನ. ಹಾಂ ಸರ್. ಮುಂದೆ ಅಲ್ಲಿ ಏನಾಕೈತಿ ಅದ್ರ ಮ್ಯಾಗ ಅವಲಂಬನ. ಅವ್ನ ಏನ್ ಇವ್ ನಮ್ಮ ಮಗಂದ ಏನ್ ಇನ್ವಾಲ್ವ್ಮೆಂಟ್ ಐತೋ ಇಲ್ಲೋ ಹೆಂಗ ಅಂತ ಅವ್ರು ಈಗ ಏನೂ ಇಲ್ಲ ಅಂದ ನಮ್ಮ ಮಗ. ಕರೆಕ್ಟ್. ಮತ್ತೆ ಅವ್ರು ಏನ್ ಕನೆಕ್ಟ್ ಮಾಡ್ತಾರೆ ಏನೇನು ಅದ್ರ ಮ್ಯಾಗ ಅವಲಂಬನ. ಹೌದು ಸರ್. ಈಗ ರೂಮೇಟ್ ಆದಾಗ ಏನಾದರೂ ಮನೋರಂಜನ್ ಬಂದಿದ್ದ ಸರ್ ತಮ್ಮ ಮನೆಗೆ ಏನಾದರೂ? ಇಲ್ಲ, ಅವ 2015 ಒಮ್ಮೆ ಅವ್ರ ಫ್ರೆಂಡ್ಸ್ ಇಬ್ಬರು ಕೂಡಿ ಬದಾಮಿ ಬನಶಂಕರಿ ನೋಡಕ್ ಬಂದಿದ್ರು. ನಮ್ಮ ಮನ್ಯಾಗ ಒಂದು ಊಟ ಮಾಡಿವ್ಯಾನ. ಓಕೆ. 2015 ಸಿಕ್ತಿದ್ದಾರೆ. ಹಾಂ ಸರ್. ಅವತ್ತಿಂದ ಮತ್ತೆ ಸರ್ ಕಾಂಟ್ಯಾಕ್ಟ್ ಅಂದ್ರೆ ಕಾಲ್ ಮಾಡ್ತಾ ಇದ್ದ ಅವಾಗ ಅಂತ? ಅವನೇ ಮಾಡ್ಯಾನ. ನೀವು ನಮ್ಮ ಮಗ ಏನ್ ಒಂದು ಕಾಲ್ ಇಲ್ಲ. CDRದಾಗ ನೋಡಿದೆ ನಾನು. ನಮಗೂ ತೋರಿಸಿದ್ರು ಡೆಲ್ಲಿ ಪೊಲೀಸರು. ನಾನು ಸಮಕ್ಷ ನಮ್ಮ ಮಗನ 3 ವಿಚಾರ ಮಾಡ್ಯಾರು. ಇವನೇನಿಲ್ಲ, ಅವನು ಕಾಲ ಏನ್ ಮಾತಾಡ್ಯಾನ ಅಂತ ಕೇಳ್ಯಾರ. ಇಲ್ಲ ನಾ ಹಿಂಗ ಅಂತೀವ ಎಲ್ಲ ಹೇಳ್ಯಾನ ನಮ್ಮ ಮಗ. ಹೌದು ಸರ್. ತಾವು ಇಲಾಖೆಯಲ್ಲಿ ಇದ್ದಂಥವ್ರು ಸರ್. ಬಟ್ ಈಗ ಸಹಕಾರ ಹೇಗಿರುತ್ತೆ ಅಂತ ಸಂಪೂರ್ಣ ತನಿಖೆಗೆ?
ನಮ್ದ ಹೌದು ಹೌದು, ತಮ್ಮ ತಮ್ಮ ಕುಟುಂಬದ ಸಹಕಾರ ಹೇಗಿರುತ್ತೆ ಅಂತ ಈಗ. ಫಸ್ಟ್ ಪೊಲೀಸ್ ಇಲಾಖೆ ಇದ್ದೀನಿ, ಪೊಲೀಸ್ ಅನ್ನತ್ತಿದ್ದೀನಿ. ಹೌದು ಹೌದು. ನನ್ನ ಮಗ ಇಂತ ಕೃತ್ಯ ಮಾಡೋ ಸ್ವಭಾವದವಲ್ಲ. ನಾನು ಒಂದು ಮಿಲಿಟರಿ ಬೇಸ್ ಸೈನಿಕ್ ಸ್ಕೂಲ್ದಾಗ ಶಾಲಿ ಕಲ್ತೇನೆ. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಫ್ರಮ್ ಮೈ ಸೈಡ್. ಓಕೆ ಬಟ್ ನನ್ನ ಮಗಂದು ಕ್ಯಾರೆಕ್ಟರ್ ನೀವು ಕೇಳ್ಬೋದು. ಈ ಡಜಂಟ್ ಚಾ ಕುಡಿಯಂಗಿಲ್ಲ, ನಾನ್ ವೆಜ್ ಇಲ್ಲ, ಯಾಕಿಲ್ಲ. ಹಾಂ ಸರ್ ಹಾಂ ಸರ್ ಹಾಂ ಸರ್. ಬಟ್ ಡ್ರಿಂಕ್ಸ್ ಸ್ಮೋಕಿಂಗ್ ದೂರ ಉಳಿತು. ಅವ್ರ ಪ್ರಿನ್ಸಿಪಲ್ ಹೇಳ್ಯಾರಲ್ರಿ, ನನ್ ಆಫ್ ಸ್ಟೂಡೆಂಟ್ಸ್ ಆರ್ ಕನೆಕ್ಟೆಡ್ ವಿತ್ ದಿಸ್ ಇನ್ಸಿಡೆಂಟ್. ಅವಾಗ ಅವರು ಪ್ಲೇಸ್ಮೆಂಟ್ ಇದ್ರಂತ. ನಾವು ಈಗ ಪ್ರಿನ್ಸಿಪಲ್ ಅವರು BITC. ಅಲ್ಲ ಅಲ್ಲ, ಈಗ ಸಾಯಿ ಕೃಷ್ಣ ಅವ್ರ ಕೇಸು ಪ್ರಿಪೇರ್ ಆಗ್ತಿದ್ರಲ್ಲ ಸರ್, KS ಪ್ರಿಪೇರ್ ಆಗ್ತಿದ್ರಲ್ವಾ ಅಂತ. ಹೌದು, KS IS ಎರಡಕ್ಕೂ ಅವ್ನು ಡೆಲ್ಲಿ ಒಳಗಿದ್ದ, ವಾಜಿರಾಮನ್ ಕನಸಲ್ಲಿ. ಆಮೇಲೆ ಇಲ್ಲಿ ಹೈದರಾಬಾದ್ನ ಪ್ರಿನ್ಸಿ ಒಳಗಿದ್ದ. ತಮಗೆ ಈಗ ಯಾವುದೇ ರೀತಿಯ ಆತಂಕ ಇಲ್ಲ, ಸಹಕಾರ ಇದೆ? ನಮಗೆ ಆತಂಕ ಪಡ್ಬೇಕು ನಾವು. ಹೌದು ಹೌದು. ನಮ್ಮ ಪೊಲೀಸ್ ನೌಕರಿಯಾಗ ಆತಂಕ ಪಟ್ಟಿಲ್ಲ ನಾನು. ರಗಡ ಪೆಟ್ಟು ತಿಂದ್ರು ನಿಜ ನಿಜ. ಏನೂ ಇಲ್ಲ ಅನ್ಕೊಳ್ಳಿ. ಮತ್ತೆ ನಮಗೇನು ಧೈರ್ಯ ಐತಿ ಇಷ್ಟೇ. ದಶರಥ್ ಹೇಳಿದ್ರ ಅವ್ರು ನಿಮ್ದು. ಹೌದು ಹೌದು. ಎಲ್ಲ ಕ್ಲಿಯರ್ ಆದ್ಮೇಲೆ ಒಂದು ಕ್ಲಿಯರ್ ಬೈಟ್ ಕೊಡ್ತೀನಿ ನಾ. ದಶರಥ್ ಮಾತಾಡಿನಿ. ಕರೆಕ್ಟ್ ಸರ್, ಕರೆಕ್ಟ್. ಇಲ್ಲ ಅದು ಕ್ಲಾರಿಫೈ ಬೇಕಾಗಿತ್ತು ಸರ್, ಈಗ ಬೇಕಾಗಿತ್ತು. ಅದೆಲ್ಲ ಅವ್ರು ಯಾರೋ ನ್ಯೂಸ್ 18 ಅವ್ರು ಬಂಧನ ಅಂತ ಕೊಟ್ಟಾರ. ನಾನು ಅದನ್ನ ಕೊಡ್ಬೋದು ಅವರಿಗೆ ವಿಚಾರಣೆಗೆ ಅಂತ ಹೇಳಿ. ಬಂಧನ ಹೆಂಗ್ ನೀವು ಮಾಡ್ತೀರಂತ ಅವ್ರು ಯಾರೋ ಫೋನ್ ಹೇಳಿದೆ. ನೀವು ಬಂಧನ ಮಾಡಿರಿ, ಗಲ್ಲಿಗೆ ಏಕ್ಬಿಟ್ರಿ ಅಲ್ಲಿ ಅಂದೆ. ಜಸ್ಟ್ ವಿಚಾರಣೆ ಸರ್, ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಜಸ್ಟ್ ವಿಚಾರಣೆ ಅಷ್ಟೇ ಅಲ್ವಾ ಸರ್, ಪ್ರಾಥಮಿಕವಾಗಿ ವಿಚಾರ. 72 ಮಂದಿ ಮಾಡ್ಯಾರಂತ. ಹೌದು 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 ಹೌದು. ಎಸ್ ಸರ್, ಓಕೆ ಥ್ಯಾಂಕ್ ಯು ವಿಠಲ್ ಜಗಲಿ ಅವರು. ನೋಡಿ, ಅವ್ರ ತಂದೆ ನಿವೃತ್ತ DYSP ಕೂಡ ಅವರು ಹೇಳ್ತಾ ಇದ್ದಾರೆ, ನನ್ನ ಮಗನ ತಪ್ಪಿದ್ರೆ ಶಿಕ್ಷೆ ಕೊಡಲಿ ಅವರು ಅಂತ. ಸಹಜವಾಗಿ ಮನೋರಂಜನ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಸುಮಾರು 50ರಿಂದ 70 ಜನ ವಿಚಾರಣೆಗೊಳಪಡಿಸಿದ್ದಾರೆ. ಅವರು ಸಾಯಿ ಕೃಷ್ಣ ಕೂಡ ಸೇರ್ತಾ ಇದ್ದಾರೆ. ಯಾವುದೇ ರೀತಿ ಆತಂಕ ಅಲ್ಲ, ಭಯ ಇಲ್ಲ ನಮಗೆ. ನಮ್ಮ ಕುಟುಂಬ ಸಂಪೂರ್ಣವಾಗಿ ತನಿಖೆಗೆ ಸಹಕಾರವನ್ನು ಕೊಡುತ್ತೆ ಅಂತ ಈಗ ಸ್ವತಃ ಸಾಯಿ ಕೃಷ್ಣ ಅವ್ರ ತಂದೆ ವಿಠಲ್ ಜಗಲಿ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರೂಮೇಟ್ ಆಗಿದ್ದರು ಈ ಸಾಯಿ ಕೃಷ್ಣ ಮತ್ತು ಮನೋರಂಜನ್. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಏನೋ ಒಂದು ಸರಿ ಬಾದಾಮಿ ಬನಶಂಕರಿಗೆ ಹೋದಾಗ 2016ರಲ್ಲಿ ಅವ್ರ ಮನೆಗೆ ಹೋಗಿದ್ದಂತೆ ಈ ಮನೋರಂಜನ್, ಊಟ ಕೂಡ ಮಾಡಿದ್ದ. ಬಟ್ ಆ ಸ್ನೇಹ, ಈ ಒಂದು ಘಟನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಈಗ ವಿಚಾರಣೆ ಆದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸಾಯಿ ಕೃಷ್ಣ ನಿರಂತರವಾಗಿ ಮನೋರಂಜನ್ ಜೊತೆಗೆ ಸಂಪರ್ಕದಲ್ಲಿದ್ದರ, ಅಥವಾ ಈ ಒಂದು ಘಟನೆಗೂ ಅವ್ರಿಗೂ ಏನಾದರೂ ಲಿಂಕ್ ಇರೋದ್ರ ಬಗ್ಗೆ ಏನಾದರೂ ಮಾತನಾಡಿದ್ರ, ಮನೋರಂಜನೆ ಏನಾದರೂ ಸಂಸತ್ ಮೇಲಿನ ಅಥವಾ ಒಳಗೆ ಪ್ರವೇಶ ಮಾಡೋದನ್ನು ಸಾಯಿ ಕೃಷ್ಣನಿಗೆ ಹೇಳಿದ್ನ, ಅಥವಾ ಈ ಇಂಜಿನಿಯರಿಂಗ್ ಓದೋದು ಬಿಟ್ಟ ಮೇಲೆ ಅವ್ರು ಯಾವ ರೀತಿಯಾದಂಥ ಒಡನಾಟ ಆಯಿತು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಲಿದೆ.